ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ನಿರ್ಧಾರವನ್ನ ಯಾವಾಗ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಸಚಿವ ಸ್ಥಾನದ ಲಾಬಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಬ್ರೇಕ್ ಅನ್ನ ಹಾಕದಂತೆ ಕಾಣಸಿಗ್ತಾ ಇದೆ. ರಾಜ್ಯ ನಾಯಕರಿಗೆ ದೆಹಲಿ ಬುಲಾವ್ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ನಾಯಕರಿಗೆ ದೆಹಲಿ ಬುಲಾವ್ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಕೆಎಚ್ ಮುನಿಯಪ್ಪ ದೆಹಲಿ ಭೇಟಿ ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗಿದೆ. ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್ ಸೇರಿ ಹಲವರಿಂದ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನ ನಡೆಸಲಾಗ್ತಾ ಇದೆ. ಸುರ್ಜೇವಾಲಾ ಸಿದ್ಧಪಡಿಸಿದಂತಹ ಸಂಭಾವ್ಯ ಸಚಿವರ ಪಟ್ಟಿ ಕೂಡ ರೆಡಿಯಾಗಿದೆ. ಖರ್ಗೆ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರ ಸಲಹೆಯನ್ನ ಆಧರಿಸಿ ಪಟ್ಟಿಯನ್ನ ಸಿದ್ಧತೆ ಮಾಡಲಾಗ್ತಾ ಇದೆ. ರಾಹುಲ್ ಗಾಂಧಿ ಅನುಮೋದನೆ ಬಳಿಕವಷ್ಟೇ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗುತ್ತೆ. 2028ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಸಚಿವ ಸಂಪುಟವನ್ನ ವಿಸ್ತರಣೆ ಕೂಡ ಮಾಡಲಾಗುತ್ತೆ. ನೋಡಿ, ಮುಂಬರುವಂತಹ ಚುನಾವಣೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ. GBA ಚುನಾವಣೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ ಬರಬೇಕಾಗಿದೆ. ಸೊ ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಕೊಂಡು, ಇದರ ಜೊತೆಗೆ 2028ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಅಳೆದು ತೂಗಿ ಸಚಿವರನ್ನ ಇಲ್ಲಿ ಆಯ್ಕೆ ಮಾಡಲಾಗ್ತಾ ಇದೆ. ನೋಡಿ, ಈಗಾಗಲೇ 14 ಸ್ಥಾನಗಳನ್ನ ಭರ್ತಿ ಮಾಡಲಾಗಿದೆ. ಜೂನ್ 3ನೇ ತಾರೀಕಿನಂದು ಯಾವಾಗ ಸಿಎಂ ಆಗಿ ಆಯ್ಕೆಯಾದರು ಡಿಕೆ ಶಿವಕುಮಾರ್ ಅವರ ಜೊತೆಗೆ 13 ಸಚಿವರು ಸ್ಥಾನವನ್ನ ಅಲಂಕಾರವನ್ನ ಮಾಡಿದ್ರು. ಸೊ ಅದಾದ ನಂತರ ಈಗ ಒಟ್ಟು ಸ್ಥಾನ ಇರೋದು 34 ಸ್ಥಾನ. ಈ 34 ಸ್ಥಾನದಲ್ಲಿ 14 ಫುಲ್ಫಿಲ್ ಆಗಿದೆ, ಉಳಿದಿರೋದು 20 ಸ್ಥಾನ. ಈ 20 ಸ್ಥಾನಕ್ಕಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ನಾ ಮುಂದು ತಾ ಮುಂದು ಅಂತ ಹೇಳಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಒಂದು ವರ್ಗ ಡಿಕೆ ಶಿವಕುಮಾರ್ ಅವರ ಒಂದು ವರ್ಗ ಒಂದ್ ಕಡೆ ಲಾಬಿಯನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣದವರು ಕೂಡ ಇದೀಗ ನನಗೂ ಕೂಡ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ನಾಯಕರು ಲಾಬಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸೊ ಅಳೆದು ತೂಗಿ ನಾಯಕರನ್ನ ಇಲ್ಲಿ ಆಯ್ಕೆ ಮಾಡಬೇಕಾಗಿದೆ. ಉಳಿದಿರೋದು 20 ಸ್ಥಾನ, ಆದರೆ ಲಾಬಿ ನಡೆಸ್ತಾ ಇರೋದು, ಸಚಿವ ಸ್ಥಾನದ ಆಕಾಂಕ್ಷಿಗಳು ಇರೋದು 40ಕ್ಕೂ ಹೆಚ್ಚು ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಈ 40ಕ್ಕೂ ಹೆಚ್ಚು ಸ್ಥಾನವನ್ನ ಭರ್ತಿಯಂತೂ ಮಾಡೋದಕ್ಕಾಗೋದಿಲ್ಲ. 20 ಸ್ಥಾನಗಳನ್ನ ಭರ್ತಿ ಮಾಡಬೇಕಾಗಿದೆ. 1 ತಿಂಗಳ ಒಳಗಾಗಿ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಖುದ್ದು ಮಾಧ್ಯಮದವರ ಮುಂದೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಅದರಂತೆಯೇ ಇನ್ನೇನು 2 ದಿನ ಕಳೆದರೆ 1 ತಿಂಗಳು ಕಂಪ್ಲೀಟ್ ಆಗ್ಬಿಡತ್ತೆ. ಸೊ ಈ 1 ತಿಂಗಳು ಕಂಪ್ಲೀಟ್ ಆದ ನಂತರವಾದರೂ ಕೂಡ ಸಚಿವ ಸ್ಥಾನದ ಲಾಬಿಯೇ ನಡೆಸ್ತಾ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಏನಿದ್ದಾರೆ ಅವರಿಗೆ ಇದೀಗ ಅವಕಾಶವನ್ನ ಕಲ್ಪಿಸಿ ಕೊಡಬೇಕಾಗಿದೆ. ಬಟ್ ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಮುನ್ಸೂಚನೆಗಳು ಸಿಕ್ಕಂತೆ ಕಾಣಸಿಗ್ತಾ ಇಲ್ಲ. ನೋಡಿ, ಹಿರಿಯ ನಾಯಕರು ಕೂಡ ಇದ್ದಾರೆ. ಸೊ ಹಾಗಾಗಿ ಜಾತಿ ಆಧಾರಿತ ಒಂದಷ್ಟು ಸಮೀಕರಣ ಆಧಾರದ ಮೇಲೆ ಇಲ್ಲಿ ಆಯ್ಕೆಯನ್ನ ಮಾಡಬೇಕು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ಯಾರನ್ನ ಆಯ್ಕೆ ಮಾಡಿದ್ರೆ ಒಳಿತು, ಯಾವ ನಾಯಕರನ್ನ ಆಯ್ಕೆ ಮಾಡಿಕೊಂಡ್ರೆ ಒಳಿತು ಅಂತ ಹೇಳಿ ಒಂದಷ್ಟು ವಿಚಾರಗಳು, ಚರ್ಚೆಗಳು ಕೂಡ ಈಗಾಗಲೇ ಆಗ್ತಾ ಇದೆ. ಸಿದ್ದರಾಮಯ್ಯನವರನ್ನ ಕೂಡ ಹೈಕಮಾಂಡ್ ನಾಯಕರು ಕರೆಸ್ಕೊಂಡು ಮಾತುಕತೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಇರ್ಲಿಕ್ಕಿದ್ದಾರೆ. ಸೊ ಹಾಗಾಗಿ ಚಟುವಟಿಕೆಗಳು ಕಾಂಗ್ರೆಸ್ನಲ್ಲಿ ತೀವ್ರಗೊಳ್ತಾ ಇದೆ. ಮತ್ತೆ ಒಂದಷ್ಟು ಪ್ರತಿಭಟನೆ ಮಾಡೋದು, ಲಾಬಿ ಮಾಡೋದು, ಈ ಒತ್ತಡದ ರಾಜಕೀಯಕ್ಕೆ ಯಾವುದೇ ಕೂಡ ಮಣೆ ಹಾಕದಂತೆ ಕಾಣಸಿಗ್ತಾ ಇಲ್ಲ ಹೈಕಮಾಂಡ್. ನೋಡಿ, ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರವೇ ಅಂತಿಮ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ನಿನ್ನೆ ಕೆಎಚ್ ಮುನಿಯಪ್ಪ ಅವರು ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ನಾಯಕರನ್ನ ಭೇಟಿ ಮಾಡಿಕೊಂಡು
ಮಾತುಕತೆಯನ್ನು ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಮತ್ತೆ HK ಪಾಟೀಲ್ ಅವರು ಕೂಡ ಈಗಾಗಲೇ ಒಂದು ವಿಚಾರವನ್ನ ಕೂಡ ಹೇಳಿದ್ರು. ಇನ್ನು 15 ದಿನದಲ್ಲಿ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ MB ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. 15 ದಿನಗಳ ಒಳಗಾಗಿ ಸಚಿವ ಸಂಪುಟ ಸೇರ್ಪಡೆ ಏನ್ ಬ್ಯಾಲೆನ್ಸ್ ಇದೆ, ಈ 20 ಸ್ಥಾನ ಏನ್ ಬ್ಯಾಲೆನ್ಸ್ ಇದೆ, ಅದೆಲ್ಲವೂ ಕೂಡ ಫುಲ್ಫಿಲ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ರು. ಇದರ ಜೊತೆಗೆ ನೋಡಿ, ಈಗ 20 ಸ್ಥಾನಗಳನ್ನ ಭರ್ತಿ ಮಾಡೋದಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು. 16ರಿಂದ 17 ಸ್ಥಾನವನ್ನ ಈಗ ಫುಲ್ಫಿಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಕಾರಣ ಇಷ್ಟೇ, ಕೆಲವರು ಮುನಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಕೆಲವರನ್ನ ಸಮಾಧಾನ ಪಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಳೆದು ತೂಗಿ 16ರಿಂದ 17 ಜನರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್, ಇನ್ನು ಕೆಲವರು ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಕೂಡ ನಡೆಸಲಾಗಿತ್ತು. ಇದರ ಬೆನ್ನಲ್ಲೇ DK ಶಿವಕುಮಾರ್ ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಶಾಸಕರು ನಡೆಸ್ತಾ ಇರುವಂತಹ ಲಾಬಿಗೆ ಮನ್ನಣೆಯನ್ನ ನೀಡದಂತೆ ಕಾಣ ಸಿಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ನೀಡಿರುವುದಾಗಿ ಕೂಡ ತಿಳಿದು ಬಂದಿದೆ. ಸೊ ಎಲ್ಲವೂ ಕೂಡ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋದು ಹೈಕಮಾಂಡ್ನ ನಾಯಕರು. ಸೊ ಅಳೆದು ತೂಗಿ ಈಗ ಉಳಿದಿರುವಂತಹ 20 ಸ್ಥಾನಗಳಿಗಾಗಿ ಲಾಬಿ ಏನ್ ನಡೀತಾ ಇದೆ, ಅಳೆದು ತೂಗಿ ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣ ಸಿಗ್ತಾ ಇದೆ.